ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಕಾಲಲ್ಲಿ ಪಾದಗಳಲ್ಲಿ ಒಂಥರ ಇರಿಟೇಷನ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ತೋಟಕ್ಕೆ ಹೊರಟಿದ್ದೀವಿ. ಎಲ್ಲರೂ ಕೂಡ ಸಂಜೆ ಆಗಿದೆ. ಕ್ಯಾಮ್ರಾ ತೊಗೊಂಡು ತರಿಸಿದ್ವಲ್ಲ ಹೊಸದು, ಅದನ್ನು ಫಿಕ್ಸ್ ಮಾಡಬೇಕಿತ್ತು. ಹಾಗಾಗಿ ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸಿಕ್ಕಾಬಟ್ಟೆ ಯಾಕೋ ಹೆಡ್ಡೇಕ್ ಅನ್ನಿಸ್ತಾ ಇತ್ತು. ಹಾಗಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ಆದ್ರೂ ಕಡಿಮೆ ಆಗಲಿಲ್ಲ. ಅಮೃತಾಂಜನ್ ಹಚ್ಕೊಂಡೆ, ಆದರೂ ಆಗಲಿಲ್ಲ. ಇವಾಗ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, 3 ಡೇಸ್ ಆಯಿತು ತಲೆನೋವೇ ಹೋಗ್ತಾ ಇಲ್ಲ, ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ತೋಟಕ್ಕೆ ಹೋಗಿ ಸೆಟ್ ಮಾಡಿ ಬರೋದು. ಅಲ್ಲಿಂದ ತೋಟಕ್ಕೆ ಹೋದ್ವಿ. ನಾವು ಇದನ್ನು ಮನೇಲಿ ಈ ಥರ ಎಲ್ಲ ಸೆಟ್ ಮಾಡಿ ನೋಡಿರಲಿಲ್ಲ. ಲಡ್ಡು ನಾನು ನೋಡಬೇಕು ಯಾವಾಗ ಕರ್ಕೊಂಡು ಹೋಗ್ತೀರಾ ತೋಟಕ್ಕೆ ಅಂತ ಕೇಳ್ತಾನೆ ಇದ್ಲು. ಹಾಗಾಗಿ ಲಡ್ಡುನ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಏನೋ ಒಂಥರ ಖುಷಿ, ಎಷ್ಟು ಖುಷಿಯಿಂದ ಅದರಲ್ಲಿ ಆಟ ಆಡಿದ್ಲು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾಳೆ. ನಾನು ಅದನ್ನು ವಾಯ್ಸ್ ಸಮೇತ ಹಾಕೋಣ ಅಂತ ಅಂದ್ಕೊಂಡೆ. ಅಕ್ಕಿ ಕಾಯೋದಕ್ಕೆ ಅಂತ ಮೈಕ್ ಹಾಕಿದ್ವಲ್ಲ, ಅದು ಕಂಟಿನ್ಯೂಸಾಗಿ ಕೂಗ್ತಾನೆ ಇತ್ತು. ಮತ್ತು ಇವಳು ವಾಯ್ಸಲ್ಲಿ ಅದು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡು ಮತ್ತು ನಾನೇ ವಾಯ್ಸ್ ಓವರ್ ಕೊಟ್ಟೆ. ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ, ಆ ಥರ ಎಲ್ಲ ತೊಗೊಂಡು ಹೋಗ್ತೀವಿ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತೆಲ್ಲ ಮಡ್ಚಿದ ಮೇಲೆ ಫುಲ್ ಸಣ್ಣಕ್ಕಾಗತ್ತೆ, ತೊಗೊಂಡೋಗೋದು ಕಷ್ಟ. ಆ ಥರ ಏನಿಲ್ಲ. ಲಡ್ಡುಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮತ್ತೆ ಬೆಳಿಗ್ಗೆ ಬರ್ತೀನಿ, ಮತ್ತೆ ರಾತ್ರಿ ಬರ್ತೀನಿ, ಮತ್ತೆ ರಾತ್ರಿ ಬರ್ತೀನಿ, ಮತ್ತೆ ಬೆಳಿಗ್ಗೆ ಬರ್ತೀನಿ, ಮತ್ತೆ ರಾತ್ರಿ ಮಂಕಡಕ್ಕೆ ಆಲ್ಕಣ ಭಯ ಆಗುತ್ತೆ. ಲಡ್ಡು ಅಂತೂ ಟೆಂಟ್ ನೋಡಿದ ತಕ್ಷಣ ಇಲ್ಲೇ ಮಲ್ಗನ ಇವತ್ತೆಲ್ಲರೂ ಅಂತ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಭಯ ಇದೆ ಕತ್ಲೆ ಅಂತ. ಅಂದರೆ ಸುಮ್ಮನೆ ಅದು ನೋಡಿದ ತಕ್ಷಣ ಆಸೆ ಆಯಿತು. ಮತ್ತು ವ್ಲಾಗನ್ನೆಲ್ಲ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಸುಗಳನ್ನೆಲ್ಲ ತೋಟ ಕಟ್ಟೋದಿತ್ತು. ಹಾಗಾಗಿ ತೋಟ ಕಟ್ಟಿ ಇವಾಗ ನಂದೇ ಹಾಲು ಕರಿಯೋದು, ತೋಟ ಕಟ್ಟೋದು, ಬೂಸ ಇಡೋದು, ಎಲ್ಲ ಕೆಲಸನೂ ಜಾಸ್ತಿ ಆಗ್ಬಿಟ್ಟಿದೆ. ಬೆಳಗ್ಗೆ ಸಂಜೆ ಅಕ್ಕಿ ಕಾಯೋದಕ್ಕೆ ಅಂತ ತೋಟಕ್ಕೆ ಹೋಗ್ತಾರೆ. ಮತ್ತು ಮಧ್ಯಾಹ್ನ ಅವ್ರದ್ದೇ ಕೆಲಸ ಇರುತ್ತೆ. ಹಾಗಾಗಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೊಂದು ತಿಂಗಳು ಮುಗಿದ್ರೆ ದಾಳಿಂಬೆ ಮುಗಿಯುತ್ತೆ. ಅವಾಗ ಶುಂಠಿ ಒಂದೇ ಉಳ್ಕೊಳ್ಳೋದು. ಅವಾಗ ಇಷ್ಟೊಂದು ರಿಸ್ಕ್ ಆಗೋದಿಲ್ಲ. ಬಟ್ ಇವಾಗ 2 ಇರೋದ್ರಿಂದ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಹೋಗಿ, ಅಂದರೆ ಬೇಗ ಎದ್ದೋದ್ರೂ ಕೆಲಸ ಆಗ್ತಾಯಿದೆ. ಬಟ್ ಜಾಸ್ತಿ ಇರೋದ್ರಿಂದ ಬೇಗ ಮುಗಿತಾ ಇಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಕಡುಬು ಮಾಡಿ ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದೇ ತುಂಬ ಟೈಮ್ ತೊಗೊಳುತ್ತೆ. ತಿಂಡಿಗೆ ಅಡುಗೆಗೆ ಏನೇನು ತರಕಾರಿ ಬೇಕು ಎಲ್ಲದನ್ನು ಒಂದು ಸಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿದು ಕೆಲಸನ ಶುರು ಮಾಡಿದೆ. ಹಸು ಎಲ್ಲ ಕಟ್ ಬಂದಾಯಿತು. ಕೆಲಸ ಅಂತೂ ಬೇಗ ಮುಗಿತಾನೇ ಇಲ್ಲ. ಇಬ್ಬರು ಮಾಡೋ ಕೆಲಸ ಒಬ್ಬಳೇ ಮಾಡೋದು ತುಂಬ ಟೈಮ್ ತೊಗೊಳ್ತಾ ಇದೆ. ಹಾಗಾಗಿ ಬೆಳಗ್ಗೆ ಅಂತೂ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಫಸ್ಟ್ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಕಡುಬು ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ಮತ್ತು ಕಮೆಂಟಲ್ಲಿ ಹಾಕ್ತೀರಾ ಕಡುಬಲ್ಲ ಅದು ತಟ್ಟೆ ಇಡ್ಲಿ ಅಂತ. ತಟ್ಟೆ ಇಡ್ಲಿನೇ ಬೇರೆ ಥರ ಮಾಡ್ತೀವಿ. ಅದ್ರದ್ದು ಬ್ಯಾಟರ್ ರೆಡಿ ಮಾಡ್ತೀವಲ್ಲ, ಅದೇ ಬೇರೆ ಥರ ಇರುತ್ತೆ. ಕಡುಬಿಂದೇ ಬೇರೆ ಥರ ಇರುತ್ತೆ. ಇದು ಕಡುಬೆ, ತಟ್ಟೆ ಇಡ್ಲಿ ಅಲ್ಲ. ಅದಕ್ಕೆ ಮಿಕ್ಸ್ ತರಕಾರಿ ಪಲ್ಯ ಮಾಡಿದೆ. ತಟ್ಟೆ ಇಡ್ಲಿಗಾದರೆ ಬೇಳೆ ಸಾಂಬಾರು ಮಾಡಿ ಚಟ್ನಿ ಮಾಡ್ತೀನಿ. ಇದಕ್ಕೆ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡಿದ್ದಾಯಿತು. ಮತ್ತು ಚಟ್ನಿ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಜೊತೆಗೆ. ನಾವು ಇರೋರೇ ಇಬ್ಬರು, ಮತ್ತು ಚಟ್ನಿ ಪಲ್ಯ ಎಲ್ಲದನ್ನೂ ಮಾಡಿದರೆ ಉಳ್ಕೊಳ್ಳುತ್ತೆ. ಆ ಕಾರಣದಿಂದ ಪಲ್ಯ ಒಂದೇ ಮಾಡಿದ್ದು, ಚಟ್ನಿ ಏನು ಮಾಡಲಿಲ್ಲ. ಪಲ್ಯದ ರೆಸಿಪಿ ಮತ್ತೇನು ಶೇರ್ ಮಾಡಲಿಲ್ಲ. ಮೊನ್ನೆ ತಾನೇ ಯಾವ ಥರ ಪಲ್ಯ ಮಾಡ್ತೀನಿ ಅಂತ ಹಾಕಿದ್ನಲ್ಲ, ಅದರಲ್ಲೇ ಡೀಟೇಲಾಗಿ ಹೇಳಿದ್ದೆ. ಹಾಗಾಗಿ ಮತ್ತೇನು ರೆಸಿಪಿ ಏನು ಶೇರ್ ಮಾಡಲಿಲ್ಲ. ಒಂದು ಸಲ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಶೆಲ್ಫೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ರಾತ್ರಿ ಮಲಗುವಾಗ ಕ್ಲೀನ್ ಮಾಡಿ ಮಲಗಿರ್ತೀನಿ. ಬೆಳಗ್ಗೆ ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಒರೆಸ್ಕೊಂಡೆ ತರಕಾರಿ ಎಲ್ಲ ಕಟ್ ಮಾಡಿರ್ತೀನಿ. ಇನ್ನು ಸಂಜೆವರೆಗೂ ಅಡುಗೆ ಮನೇಲಿ ಅಷ್ಟು ಕೆಲಸ ಇರೋದಿಲ್ಲ. ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಳ್ತೀನಿ. ಮತ್ತಿನ್ನು ಅಡುಗೆ ಮಾಡೋದು ಅಂತಂದರೆ ನೈಟೇ ಅಲ್ವಾ. ಹಾಗಾಗಿ ಎಲ್ಲ ಇವಾಗ ಒಂದು ಸಲ ಆದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಸಂಜೆವರೆಗೂ ಕ್ಲೀನಾಗಿರುತ್ತೆ. ಇನ್ನು ಕಡುಬಿಂದೆಲ್ಲ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು.
ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಬ್ಯುಸಿ ಆಗಿದೆ. ಒಂಥರ ಚೆನ್ನಾಗಿದೆ. ಬಟ್ ಅದನ್ನು ಡೈಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದರೆ ಖಂಡಿತ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾನು ಯಾರೂ ಮಾಡದೇ ಇರೋ ಕೆಲಸ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ನನಗಿಂತ ಜಾಸ್ತಿ ಮಾಡಬಹುದು. ಆದರೆ ಅವ್ರವ್ರಿಗೆ ಅವ್ರವ್ರು ಮಾಡೋ ಕೆಲಸ ಜಾಸ್ತಿ ಆಗಿರುತ್ತೆ. ಅಂದರೆ ಒಬ್ಬರು ಜಾಸ್ತಿ ಕೆಲಸ ಮಾಡ್ತಾರೆ, ಒಬ್ರಿಗೆ ಅಭ್ಯಾಸ ಇರುತ್ತೆ. ಮತ್ತು ಕೆಲವ್ರಿಗೆ ಆಗೋದೇ ಇಲ್ಲ. ಕೆಲವೊಬ್ಬರು ಮೀಡಿಯಮಾಗಿ ಮಾಡ್ತಾರೆ. ಹಾಗಂತ ಒಂದೇ ಥರ ಎಲ್ಲರೂ ಮಾಡಬೇಕಂತೇನಿಲ್ಲ. ಇವಾಗ ನನಗೂ ಕಮೆಂಟ್ಸ್ ಹಾಕಿರ್ತಾರೆ, ಎಷ್ಟೊಂದು ಕೆಲಸ ಮಾಡ್ತೀರಾ, ನಮ್ಮ ಕೈಲಿ ಆಗಲ್ಲ ಅಂತ. ಅಂದರೆ ಅವ್ರವ್ರ ಕೆಪಾಸಿಟಿ ಬೇರೆದ್ರಲ್ಲಿರುತ್ತೆ. ಎಲ್ಲರೂ ಇದೇ ಥರ ಮಾಡಬೇಕಂತೇನಿಲ್ಲ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ. ಕೆಳಗಡೆ ನೀರು ಹಾಕಿ ಈ ಥರ ಕುಕ್ಕರ್ ಮುಚ್ಚಳ ಮುಚ್ಚಿ ಅದ್ರ ಮೇಲ್ಗಡೆ ವಿಷಲ್ ಇದೆಯಲ್ಲ ಅದನ್ನು ತೆಗಿತೀನಿ. ಮೇಲ್ಗಡೆ ಒಂದು ಕಪ್ಪು ಏರ್ ಜಾಸ್ತಿ ಹೋಗಬಾರ್ದು ಅಂತ ಒಂದು ಗ್ಲಾಸನ್ನು ಉಲ್ಟಾ ಇಡ್ತೀನಿ. ಬೇಗನೆ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಕೆಲವೊಂದು ಸಲ ಹೇಗೆ ಅಂತಂದರೆ ತಟ್ಟೆ ಬಿಡೋದೇ ಇಲ್ಲ, ಆ ಥರ ಅಂಟ್ಕೊಂಡೇ ಇರುತ್ತೆ. ಬಟ್ ಈ ಸಲ ಕೊನೆವರೆಗೂ ಕೂಡ ಒಂದೇ ಒಂದು ಕಡುಬು ವೇಸ್ಟ್ ಆಗಿಲ್ಲ, ತಟ್ಟೆಗೆ ಕಚ್ಕೊಂಡಿಲ್ಲ. ಎಣ್ಣೆ ಆವಾಗವಾಗ ಹಚ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಪ್ಲೇಟ್ಗೆಲ್ಲ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೆ. ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಕಡುಬು ಕೂಡ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಬಂಗಾರಿ ಬಂಗಾರಿ ಲಹರಿ. ನನ್ನ ಮಕ್ಕಳಿಬ್ಬರಿಗೂ ಕೂಡ ದೋಸೆ, ಕಡುಬು, ಪಡ್ಡು, ಇಡ್ಲಿ ಈ ಥರ ತುಂಬ ಇಷ್ಟಪಡ್ತಾರೆ. ನಿತ್ಯ ಅಂತೂ ಚಿಕ್ಕ ಹುಡುಗಿ ಇದ್ದಾಗ, ಅಂದರೆ ದೊಡ್ಡಕ್ಕಿಂತ ಚಿಕ್ಕವಳಿದ್ದಾಗ ಕಡುಬು ಏನಾದರೂ ಮಾಡ್ತೀವಿ ಅಂತಂದರೆ ಫುಲ್ ಕಡುಬು ಆಗೋವರೆಗೂ ಆಯಿತಾ ಮಮ್ಮಿ, ಆಯ್ತಾ ಆಯಿತಾ ಅಂತ ಕೇಳ್ತಾನೆ ಇರೋಳು. ಅದು ಆಗೋವರೆಗೂ ವೆಯ್ಟ್ ಮಾಡ್ತಾನೆ ಇರೋಳು. ಇವಾಗ ಅದೇ ಕೆಲಸ ಲಡ್ಡು ಮಾಡ್ತಾ ಇದ್ದಾಳೆ. ಫಸ್ಟು ಕಡುಬು ಆಗಿದ ತಕ್ಷಣ ತೊಗೊಂಡು ಹೋಗ್ತಾ ಇದ್ಲು. ಅದನ್ನೇ ರೇಗಿಸ್ತಾ ಇದ್ವಿ, ಯಾಕೆ ತೊಗೊಂಡು ಹೋಗ್ತಾ ಇದೆಯಾ ಅಂತ. ಮತ್ತೆ ಬಟ್ಟೆ ತೊಳೆದಿದ್ದೆ, ಅದನ್ನು ಒಣಗಾಕೋದಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಚೆನ್ನಾಗಿದೆ ಇವಾಗ. ಬೇಗನೆ ಮಧ್ಯಾಹ್ನ ಅನ್ನೋ ಅಷ್ಟರಲ್ಲೆಲ್ಲ ಡ್ರೈ ಆಗುತ್ತೆ. ತೋಟಕ್ಕೆ ಹೋಗೋದಿದೆ ಇವತ್ತು ಕೂಡ, ಹಾಗಾಗಿ ಆಚೆಲೆ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ಪಾತ್ರೆ ತೊಳಿಬೇಕು. ಗೊತ್ತೆಲ್ಲ ಕಡುಬೆಲ್ಲ ಮಾಡಿದರೆ ಪಾತ್ರೆ ಜಾಸ್ತಿ ಆಗಿರುತ್ತೆ. ದೋಸೆ ಥರ ಅಲ್ಲ, ರೈಸ್ ಐಟಮ್ ಥರ ಅಲ್ಲ, ಪ್ಲೇಟ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಪಾತ್ರೆ ತೊಳಿಬೇಕು. ಬಟ್ಟೆ ಒಂದು ಸಲ ತೊಳೆದಾಕಿದ್ದೆ, ಇವಾಗ ಒಣಗಾಕ್ತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಬರಬೇಕು. ಹೇಳಿದ್ನಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಎಲ್ಲದನ್ನು ನಿಭಾಯಿಸೋದು ಅಷ್ಟು ಈಸಿ ಅಲ್ಲ. ಮಕ್ಕಳು, ಸ್ಕೂಲು, ಜೊತೆಗೆ ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ತೋಟದ ಕೆಲಸ ಎಲ್ಲ ಮಿಕ್ಸ್ ಆಗಿ ಒಂಥರ ಕಷ್ಟ ಆಗ್ತಾ ಇರುತ್ತೆ. ನಾನು ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಆಲ್ಮೋಸ್ಟ್ ನೈಟೇ ಎಲ್ಲ ಯೋಚನೆ ಮಾಡಿರ್ತೀನಿ. ಅಂತಂದರೆ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅದನ್ನು ಮಾಡ್ಕೊಂಡಿರ್ತೀನಿ. ಆದಷ್ಟು ನೈಟ್ ಎಷ್ಟು ಕೆಲಸ ಮುಗಿಸೋದಕ್ಕೆ ಆಗುತ್ತೆ ಅಷ್ಟು ಕೆಲಸ ಮುಗಿಸಿರ್ತೀನಿ. ಅಲ್ಲಿಂದ ತೋಟಕ್ಕೆ ಬಂದ್ವಿ, ಔಷಧಿ ಹೊಡಿತಾಯಿದ್ರು. ನನ್ನ ಕೆಲಸ ಏನು ಅಂತಂದರೆ ಪೈಪ್ ಎಳ್ಕೊಡ್ಬೇಕು. ಸಣ್ಣ ಕ್ಯಾನಲ್ಲಿ ಬರುತ್ತಲ್ಲ ಔಷಧಿ, ಅದರಲ್ಲಿ ಹೊಡೆಯೋದಾದರೆ ಔಷಧಿ ಡ್ರಮ್ಗಳಲ್ಲಿ ಕಷ್ಟ ಆಗುತ್ತೆ, ಮತ್ತು ತುಂಬ ಟೈಮ್ ಬೇಕು. ಈ ಥರ ಹೊಡೆಯೋದಾದರೆ ಬೇಗನೆ ಆಗುತ್ತೆ, ಮತ್ತು ಔಷಧಿ ಹೊಡೆಯೋದಕ್ಕೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಇದ್ರ ಬಗ್ಗೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ. ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ. ಇವಾಗ ನೈಟ್ ಆಲ್ಮೋಸ್ಟ್ ಇವಾಗ ನಾನು ನಾಳೆ ಏನು ತಿಂಡಿ ಮಾಡ್ತೀನಿ, ತರಕಾರಿ ಎಲ್ಲ ಕಟ್ ಮಾಡೋದಾದರೆ ನೈಟೇ ಕಟ್ ಮಾಡಿ ಎತ್ತಿಟ್ಟಿರ್ತೀನಿ. ಅದರಿಂದ ಹಂಗೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಏನಾದರೂ ಕಷ್ಟವಾದ ತಿಂಡಿ ಮಾಡೋದಾದರೆ, ಅಂದರೆ ಟೈಮ್ ತೊಗೊಳ್ಳೋ ತಿಂಡಿ ಮಾಡೋದಾದರೆ. ಸೈಡಿಗೆಲ್ಲ ಈ ಥರ ಗಿಡಗಳನ್ನು ಹಾಕಿದ್ವಿ. ನಾನು ಹಸಿ ಕಾಳು ಅಂತ ಹೇಳ್ತೀನಲ್ಲ, ಅದೇ ಗಿಡಗಳು. ತುಂಬ ಚೆನ್ನಾಗೇನು ಬಂದಿಲ್ಲ, ಮೀಡಿಯಮ್ ಆಗಿ ಬಂದಿದೆ. ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.